ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು. ವಿಶೇಷವಾಗಿ ಏನು ನೀಟ್ ಎಕ್ಸಾಮ್ನಲ್ಲಿ ಆದಂಥ ಅಕ್ರಮ, ಅವ್ಯವಹಾರ, ಪೇಪರ್ ಲೀಕು ಇದ್ರ ಬಗ್ಗೆ ಹೊಣೆಗಾರಿಕೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಆದರೆ ಕೇಂದ್ರ ಸರ್ಕಾರ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ 20ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದೆ, ಕ್ರಮವನ್ನು ತೆಗೆದುಕೊಂಡಿದೆ. ಇದು ಒಂದು ಭಾಗ. ಆದರೆ ಶಾಂತಿಯುತವಾಗಿ ನ್ಯಾಯಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳು ಇವತ್ತು ಏನು ಸೋನಮ್ ಇರ್ಬೋದು, ಅಭಿಷೇಕ್ ದೀಪ್ಕೆ ಇರ್ಬೋದು, ಮತ್ತು ಅವರ ತಂಡದ ಅನೇಕ ಸದಸ್ಯರು ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ಆದರೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಆಗಬಾರ್ದು. ನಿನ್ನೆ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು ಇರ್ಬೋದು, ಏನು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ರ ಮೇಲೆ ಲಾಠಿ ಚಾರ್ಜನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಮತ್ತು ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಎರಡೂ ಕೂಡ ದುರದೃಷ್ಟಕರ. ಆದರೆ ಶಾಂತಿಯುತ ಮತ್ತು ನ್ಯಾಯಯುತ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕೇಂದ್ರ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥವರ ಸಮಸ್ಯೆಯನ್ನು ಆಲಿಸಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಇವತ್ತು ಸೋನಮ್ ಅವರು ಕಳೆದ 20 ದಿವಸಗಳಿಂದ ಊಟವನ್ನು ತ್ಯಜಿಸಿ ಹೋರಾಟವನ್ನು ಮಾಡ್ತಿದ್ದಾರೆ ಅಂದರೆ ಅವರ ಬೇಡಿಕೆಯನ್ನು ಈಡೇರಿಸೋದು ಆಮೇಲೆ, ಆದರೆ ಆ ಸಮಸ್ಯೆಯನ್ನು ಆಲಿಸ್ತಕ್ಕಂತಹ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊರಬೇಕಾಗಿತ್ತು. ಇವತ್ತು ಆ ಜವಾಬ್ದಾರಿಯನ್ನು ಮತ್ತು ಹೇಳಿಕೆಯನ್ನು ಈ ಕ್ಷಣದವರೆಗೆ ನೀಟ್ ಎಕ್ಸಾಮ್ನಲ್ಲಿ ಆದಂಥ ಅಕ್ರಮದ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಅವರಾಗಲಿ ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಲಿ ಇದುವರೆಗೆ ಮಾತಾಡಿಲ್ಲ. ಮಾತಾಡಬೇಕಾಗಿತ್ತು. ಯಾಕೆಂದರೆ ಇದು ಮಕ್ಕಳ ಭವಿಷ್ಯ. ತಂದೆ ತಾಯಿಗಳು ಇಡೀ ಕುಟುಂಬ 9ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಅವರ ಓದಿನ ಬಗ್ಗೆ ವಿಶೇಷವಾದ ಗಮನವನ್ನು ಇಟ್ಟು ತ್ಯಾಗವನ್ನು ಮಾಡಿ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಾರೆ. ಅಂಥ ಮಕ್ಕಳ ಭವಿಷ್ಯದ ದೃಷ್ಟಿಕೋನದಿಂದ ಮತ್ತು ಇಡೀ ಕುಟುಂಬದ ದೃಷ್ಟಿಕೋನದಿಂದ ದೇಶದ ಪ್ರಧಾನಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಉತ್ತರದಾಯಿತು. ಇಂಥ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಅದ್ರ ಬಗ್ಗೆ ಮಾತಾಡಬೇಕು. ಯಾರು ಹೋರಾಟ ಮುಂಚೂಣಿಯನ್ನು ವಹಿಸಿದ್ದಾರೆ ಅವರ ಸಮಸ್ಯೆಗಳನ್ನು ಆಲಿಸುವ ಮತ್ತು ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಮಾಡದಿದ್ದ ಕಾರಣ ಬಹಳ ದೊಡ್ಡ ಮಟ್ಟದ ಯುವ ಜನಾಂಗ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಆ ಮುಂಚೂಣಿ ನಾಯಕರನ್ನು ಮಾತಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಅದೊಂದು NTA ಮಾಡ್ತಾ ಇರ್ತಕ್ಕಂಥ ಎಕ್ಸಾಮು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಹೇಳಿಕೆಯಿಂದ ಹೊರಗಡೆ ಬರಬೇಕು. ಜವಾಬ್ದಾರಿಯನ್ನು ಹೊರಬೇಕು, ಹೊಣೆಗಾರಿಕೆಯನ್ನು ಹೊರಬೇಕು. ಹೊಣೆಗಾರಿಕೆಯನ್ನು ಹೊತ್ತು ಆ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಉತ್ತರವನ್ನು ಕೊಡಬೇಕು. ಯಾಕೆ ಅಂತಂದರೆ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ವಿರುದ್ಧ ಹೋರಾಟ ಮಾಡುವ ಎಲ್ಲ ಹಕ್ಕುಗಳು ಇದ್ದಾವೆ. ಆ ಸಮಸ್ಯೆಯನ್ನು ಬೇರೆ ಯಾವುದಕ್ಕೋ ಲಿಂಕ್ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಕೇಂದ್ರ ಸರ್ಕಾರ ಇವತ್ತಿಗೂ ಕಾಲ ಮಿಂಚಿಲ್ಲ. ಅವರನ್ನು ಕರೆದು ಮಾತನಾಡಿಸಿ ಸಮಸ್ಯೆಯನ್ನು ಆಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ. ಅವರ ಬೇಡಿಕೆಗಳು ಬೇರೆ, ಬೇಡಿಕೆಗಳು ವಿಭಿನ್ನ. ಆದರೆ ಸಮಸ್ಯೆಯನ್ನು ಕೇಳಬೇಕಾಗಿತ್ತು. ಎಲ್ಲಿ ಹೋರಾಟವನ್ನು ಮಾಡ್ತಿದ್ರೆ ಅಲ್ಲಿಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಹೋಗಿ ಸಮಸ್ಯೆಯನ್ನು ಆಲಿಸಿದರೆ ನಿನ್ನೆ ನಡೆದಂಥ ದುರದೃಷ್ಟಕರ ಸನ್ನಿವೇಶ ಉಂಟಾಗ್ತಿರಲಿಲ್ಲ ಅಂತ ನಾನು ಅನ್ಸ್ಕೊತೀನಿ. ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರದ ಶಿಕ್ಷಣ ಸಚಿವರಾಗಿ ಈ 1 ಅಲ್ಲ 2 ಅಲ್ಲ 3 ಅಲ್ಲ 4 ಬಾರಿ ನೀಟ್ ಎಕ್ಸಾಮ್ನ ಪತ್ರಿಕೆ ಸೋರಿಕೆಯಾಗಿದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ 45ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಈ ರೀತಿ ಲೀಕ್ ಆಗಿದ್ದಾವೆ. ಅಂದರೆ ಶಿಕ್ಷಣ ಇಲಾಖೆ ಅದಕ್ಕೆ ಜವಾಬ್ದಾರಿ.
ಇವತ್ತು ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಮಾರ್ಪಾಡು ಆಗಬೇಕಾಗಿದೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ಮು ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗಿದೆ. ಅದನ್ನು ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ನೀವು ನೋಡಿದ್ರೆ ಒಂದು ಮಗುಗೆ ಆಗ್ತಕ್ಕಂಥ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ಇಷ್ಟ ಬಂದಾಗೆ ಫೀಸ್ ಸ್ಟ್ರಕ್ಚರನ್ನು ಮಾಡಿ ವಸೂಲಿ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಇಲಾಖೆಗಳು ಶಿಕ್ಷಣವನ್ನು ಒಂದು ಸಾಮಾಜಿಕ ಕೆಲಸವಾಗಿ ಮಾಡ್ದೇನೆ ಅದನ್ನು ಒಂದು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದಾವೆ. ಅಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರಗಳ ಹಿಡಿತ ಇಳಿದೇ ಹೋದರೆ ಇವತ್ತು ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾರೆ. ಮಕ್ಕಳಿಗೋಸ್ಕರ ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಇವತ್ತು ಶಿಕ್ಷಣಕ್ಕೋಸ್ಕರ ಹಣವನ್ನು ವ್ಯಯ ಮಾಡ್ತಾರೆ. ಅಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರದ ನಿಗಾ ಇರಬೇಕು, ಸರ್ಕಾರದ ಕಾನೂನು ಇರಬೇಕು, ನಿಯಮಗಳಿರಬೇಕು. ಆವಾಗ ಮಾತ್ರ ಸಾಧ್ಯ. ಇವತ್ತು ಒಂದು ಯೂನಿಫಾರ್ಮ್ ತೊಗೊಳಕ್ಕೆ 20,000 30,000 ಅಂತಾರೆ. ಅದು ನೋಡಿದ್ರೆ 2,000 3,000 ರೂಪಾಯಿ ಒಂದು ಯೂನಿಫಾರ್ಮ್ ಸಿಗುತ್ತೆ. ಬುಕ್ಸ್ಗೆ 20,000 ವಸೂಲಿ ಮಾಡ್ತಾರೆ. ನೀವು 3,000 5,000 ಕೊಟ್ಟರೆ ಬುಕ್ಸ್ ಸಿಗ್ತವೆ. ಇಂಥ ವ್ಯವಸ್ಥೆಯಲ್ಲಿ ಇದನ್ನು ಯಾರು ನಿಯಮಗಳನ್ನು ಮಾಡ್ತಕ್ಕೆ ಸಾಧ್ಯ? ಸರ್ಕಾರ ಈ ನಿಯಮಗಳನ್ನು ಪಾಲನೆ ಮಾಡಬೇಕು, ನಿಯಮಗಳನ್ನು ರೂಪಿಸಬೇಕು, ಅವ್ರ ಮೇಲೆ ಕಟ್ಟುನಿಟ್ಟ ಕ್ರಮ ಆಗಲೇಬೇಕು. ಶಿಕ್ಷಣ ಇಲಾಖೆಯಲ್ಲಿ ಭಾಳ ದೊಡ್ಡ ಅಮೂಲಾಗ್ರದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಇವತ್ತು ಎಲ್ಲೋ ಹಣವಂತರು ಶ್ರೀಮಂತರಿಗೆ ವಿದ್ಯೆ ದೊರಕಬಾರ್ದು, ಬಡವನಿಗೂ ಕೂಡ ವಿದ್ಯೆ ದೊರಕಬೇಕು ಅಂತಂದರೆ ಶಿಕ್ಷಣ ಮಟ್ಟದಲ್ಲಿ ಸುಧಾರಣೆಯನ್ನು ಆಗಬೇಕು. ಆ ಸುಧಾರಣೆ ತರ್ತಕ್ಕಂಥ ಕೆಲಸಕ್ಕೆ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಹತ್ತಿಕ್ಕಬೇಡಿ. ಅವರ ಸಮಸ್ಯೆಯನ್ನು ಆಲಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲಿ ಅಂತ ನಾನು ನಿಮ್ಮ ಮೂಲಕ ಬೇಡ್ಕೊಳ್ತೀನಿ. ಖಂಡಿತ ಅದರಲ್ಲಿ ಡೌಟೇ ಇಲ್ಲ. ಕೇಂದ್ರದ ಸರ್ಕಾರ ಇವತ್ತು ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು. ಈ ಬಗ್ಗೆ ಅವರು ಆಲಿಸಬೇಕು, ಈ ಬಗ್ಗೆ ಗಮನ ಹರಿಸಬೇಕು. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗಬೇಕಾಗಿದೆ. ಮತ್ತು ಇವತ್ತು ವಿದ್ಯಾವಂತರ ವರ್ಗ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವಿಷಯದಲ್ಲಿ ಓದಬೇಕು, ಯಾವ ವಿಷಯದಲ್ಲಿ ಓದಿದ್ರೆ ನನಗೆ ಕೆಲಸ ಸಿಗ್ತದೆ, ಇದೆಲ್ಲವೂ ಕೂಡ ಒಂದು ನಿಯಮಗಳೇ ಇಲ್ಲ. ಇಷ್ಟ ಬಂದ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಇಷ್ಟ ಬಂದಂಗೆ ಓದ್ತಾರೆ, ಆಮೇಲೆ ಕೆಲಸ ಇಲ್ಲ ಅಂತಾರೆ, ಅನ್ಎಂಪ್ಲಾಯ್ಮೆಂಟ್ ಆಗಿದೆ. ಇದಕ್ಕೆಲ್ಲವೂ ಕೂಡ ಒಂದಷ್ಟು ಕೆಲಸಕ್ಕೆ ಓದಿಗೆ ತಕ್ಕಂತೆ ಕೆಲಸ ಸಿಗುವಂತಹ ಒಂದು ನಿಯಮಗಳನ್ನು ಕೂಡ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಗೆಹರಿಸಬೇಕು, ಗಮನ ಹರಿಸಬೇಕು. ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಯುವ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಮಟ್ಟದ ಸಹಾಯವನ್ನು ವೋಟ್ನ ಮೂಲಕ ಮಾಡಿದ್ದಾರೆ. ಯುವ ಸಮುದಾಯ ನಿಮ್ಮ ಪರವಾಗಿದೆ. ಹಾಗಾಗಿ ಯುವಕರ ಆ ದೃಷ್ಟಿಕೋನವನ್ನು ನೀವು ಮನದಲ್ಲಿಟ್ಟುಕೊಂಡು ಅವರಿಗೆ ಪರಿಹಾರವನ್ನು ಕಂಡುಹಿಡಿಯುವ ಎಲ್ಲ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ರವರು ಈ ವಿಷಯದಲ್ಲಿ ಕರೆದು ಮಾಧ್ಯಮಗಳ ಜೊತೆ ಮಾತಾಡಿದಿದ್ರೆ ಈ ಸಮಸ್ಯೆ ಬಗೆಹರಿತಾ ಇತ್ತು. ಮಾಧ್ಯಮಗಳ ಜೊತೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಬೇಕಾಯಿತು. ಸಮಸ್ಯೆ ಎಲ್ಲಿದೆ ಅಲ್ಲಿ ಪರಿಹಾರವನ್ನು ಕಂಡುಹಿಡಿಬೇಕಾಯಿತು. ಕೇವಲ FIR ಹಾಕ್ಬಿಟ್ಟು 4 ಜನ ಅರೆಸ್ಟ್ ಮಾಡಿಬಿಟ್ಟ ತಕ್ಷಣ ಸಮಸ್ಯೆ ಸಾಲ್ವ್ ಆಗಲ್ಲ. ಯಾಕೆಂದರೆ ಪದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಹಾಗಾಗಿ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನೀವು ಆ ಜವಾಬ್ದಾರಿನ ನುಡ್ಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಜನ ನಮ್ಗೆ ಓಟ್ ಹಾಕ್ತಿದ್ದಾರೆ, ನಾವು ಗೆಲ್ಲಿಸ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ನಾವು ಪದೇ ಮುಂದಕ್ಕೂ ಅಧಿಕಾರಕ್ಕೆ ಬರ್ತೀವಿ. ಆ ಧೋರಣೆಯನ್ನು ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು. ಅದು ದೇಶದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ಈ ಸಮಾಜವನ್ನು ಗಟ್ಟಿಯಾದ ಸಮಾಜವನ್ನು ಗಟ್ಟಬೇಕು ಅಂದರೆ ಯುವಕರ ಪ್ರಾಮುಖ್ಯತೆ ಭಾಳ ದೊಡ್ಡದು. ಹಾಗಾಗಿ ಅವರನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನೀವು ಅವರ ಸಮಸ್ಯೆಯನ್ನು ಈಗಲೂ ಕೂಡ ಆಲಿಸಲಿಕ್ಕೆ ಅವಕಾಶಗಳಿದ್ದಾವೆ. ಅವರನ್ನು ಕರೆದು ಕುಳಿತು ಚರ್ಚಿಸಿ ಒಂದು ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು.